ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ಅಮೂಲ್ಯ ವಾಕ್ಯವನ್ನು ನಾವು ಇಂದು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಇಂದಿನ ನಮ್ಮ ಅಧ್ಯಯನ ಯೆರೆಮೀಯನ ಗ್ರಂಥ ದ ಬುಕ್ ಆಫ್ ಜೆರೆಮಾಯ ಚಾಪ್ಟರ್ 40, 40ನೇ ಅಧ್ಯಾಯ. 40ನೇ ಅಧ್ಯಾಯ ಯೆರೆಮೀಯನ ಗ್ರಂಥದಲ್ಲಿ ನಾವು ನೋಡಿಕೊಳ್ಳುವಾಗ ಇಲ್ಲಿ ಯೆಹೋವನು ಮತ್ತೊಮ್ಮೆ ತನ್ನ ವಾಕ್ಯವನ್ನು ಯೆರೆಮೀಯನಿಗೆ ದಯಪಾಲಿಸಿದನು. ಮತ್ತೆ ದೇವರು ಯೆರೆಮೀಯನಿಗೆ ತನ್ನ ವಾಕ್ಯವನ್ನು ಕೊಡ್ತಾ ಇರುವಂಥದ್ದನ್ನು ನಾವಿಲ್ಲಿ ನೋಡ್ತೇವೆ. ಮತ್ತು ದೇವರು ಆ ರೀತಿಯಾಗಿ ಕೊಟ್ಟಂಥ ವೇಳೆಯಲ್ಲಿ ಮುಂದೆ ಏನಾಯಿತು ಎಂಬುದಾಗಿ ನೋಡೋಣ. ಯಾಕಂತ ಹೇಳಿದ್ರೆ ಹಿನ್ನೆಲೆ ನೆನಪಿರಲಿ. 39ನೇ ಅಧ್ಯಾಯದಲ್ಲಿ ಬಾಬೇಲ್ ನೆಬೂಕದ್ನೆಚ್ಚರನು ಬಂದು ಯೆರೂಸಲೇಮನ್ನು ಮುತ್ತಿಗೆ ಹಾಕಿ ಅರಸನಾದ ಚಿದ್ಕೀಯನನ್ನು ಹಿಡಿದು ಅವನ ಕಣ್ಣು ಮುಂದೆಯೇ ಅವರ ಮಕ್ಕಳನ್ನು ಸಂಹರಿಸಿ ಮತ್ತು ಶ್ರೀಮಂತರು VIP-ಗಳು ಅವರನ್ನೆಲ್ಲ ಅಂದು ಮರಣದಂಡನೆ ವಿಧಿಸಿ ಮತ್ತು ಚಿದ್ಕೀಯನ ಕಣ್ಣನ್ನು ಕೀಳಿಸಿ ಮನೆಗಳನ್ನು, ಅರಮನೆಯನ್ನು, ದೇಶವನ್ನು ಸುಟ್ಟು ಜನರನ್ನು ಸೆರೆಯಾಗಿ ಬಾಬೆಲಿಗೆ ಒಯ್ದ ಮೇಲೆ ತಕ್ಕೊಂಡ ಮೇಲೆ ದೇವರು ಮತ್ತೆ ಯೆರೆಮೀಯನ ಹತ್ರ ಮಾತನಾಡುವಾಗ ಇಷ್ಟರೊಳಗೆ ಕಾವಲು ದಂಡಿನ ಅಧಿಪತಿಯಾದ ನೆಬೂಜರದಾನ್ ಈ ನೆಬೂಕದ್ನೆಚ್ಚರನ ಅಸಿಸ್ಟೆಂಟ್ ಆಗಿ ಕ್ಯಾಪ್ಟನ್ ಆಗಿರುವಂಥ ವ್ಯಕ್ತಿ, ಅರಸನು ಕಸ್ದಿಯರ ಅರಸನು ಅಥವಾ ಬಾಬೆಲ್ನ ಅರಸನು ಈಗ ಇವನನ್ನು ಕಳಿಸಿರ್ತಾನೆ. ಒಂದು ವಿಶೇಷವಾಗಿ ಯೆರೆಮೀಯನ ಬಗ್ಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟು, ಈ ನೆಬೂಜರದಾನನು ಯೆರೂಸಲೇಮಿನವರ ಮತ್ತು ಯೆಹೂದ್ಯರ ಗುಂಪನ್ನು ಬಾಬೆಲಿಗೆ ಸೆರೆಯಾಗಿ ತಗೊಂಡು ಹೋಗ್ತಾ ಇದ್ದಾನೆ. ಅವರಲ್ಲಿ ಸಂಕೋಲೆಗಳಿಂದ ಕಟ್ಟಲ್ಪಟ್ಟಿದ್ದ ಯೆರೆಮೀಯನನ್ನು, ಯಾಕಂದರೆ ಯೆರೆಮೀಯನನ್ನು ಕೂಡ ಕಟ್ಟಿಬಿಟ್ಟಿರ್ತಾರೆ, ರಾಮದ ಬಳಿಯಲ್ಲಿ ಬಿಡಿಸಿ ಬಿಟ್ಟಿದ್ದರು. ಯಾಕಂದರೆ ಇನ್ಸ್ಟ್ರಕ್ಷನ್ಸ್ ಏನಾಗಿತ್ತು, ಭಾಳ ಕ್ಲಿಯರ್ ಆಗಿ ಅವನಿಗೇನು ಕೇಡು ಮಾಡಬಾರ್ದು, ಅವನು ಬೇಡುವುದನ್ನೆಲ್ಲ ಯೆರೆಮೀಯನು ಬೇಡುವುದನ್ನೆಲ್ಲ ಕೊಡುವ, ಅವನನ್ನು ಕಟಾಕ್ಷಿಸಬೇಕಂತ ಹೇಳಿದ್ದರಿಂದ ಯಾರೋ ಒಬ್ಬರು ಯೆರೆಮೀಯನಿಗೆ ಸಂಕೋಲೆಗಳಿಂದ ಕಟ್ಟಿಬಿಟ್ಟಿದ್ರು. ಆದ ಕಾರಣ ಆಗ ಕಾವಲು ದಂಡಿನ ಅಧಿಪತಿಯು ಯೆರೆಮೀಯನನ್ನು ಕರೆಯಿಸಿ ಅವನಿಗೆ ಏನಂತ ಮಾತಾಡ್ತಾನೆ ನೋಡೋಣ. ಈಗ ಬಾಬೆಲ್ ದೇಶವನ್ನು, ನೆಬೂಕದ್ನೆಚ್ಚರನನ್ನು ಪ್ರತಿನಿಧಿಸುವಂಥ ನೆಬೂಜರದಾನನು ಮತ್ತು ಯೆರೆಮೀಯ ಇಬ್ಬರು ಭೇಟಿ ಆಗ್ತಿದ್ದಾರೆ. ಅವರ ನಡುವೆ ನಡೆದ ಸಂಭಾಷಣೆ ಏನಿತ್ತಂತ ನೋಡೋಣ. ಭಾಳ ಇಂಟ್ರೆಸ್ಟಿಂಗ್. ನಿನ್ನ ದೇವರಾದ ಯೆಹೋವನು, ಅಂದರೆ ನೆಬೂಜರದಾನನು ಈಗ ಯೆರೆಮೀಯನಿಗೆ ಹೇಳ್ತಿದ್ದಾನೆ, ಈ ಸ್ಥಳಕ್ಕೆ ಇಂಥ ಕೆಡುಕಾಗಲಿ ಎಂದು ಶಾಪ ಕೊಟ್ಟನು. ಆತನು ಅದನ್ನೇ ಬರಮಾಡಿ ತನ್ನ ಮಾತನ್ನು ನೆರವೇರಿಸಿದ್ದಾನೆ. ದೇವರ ಬಗ್ಗೆ ಮಾತಾಡ್ತಿದ್ದಾನ್ರಿ ದೇವ ಸೇವಕನಾದ ಯೆರೆಮೀಯನ ಮುಂದೆ. ನೀವು ಯೆಹೋವನ ಧ್ವನಿಗೆ ಕಿವಿಗೊಡದೆ, ನೀವು ಅಂತ ಹೇಳಿದಾಗ ಯೆರೆಮೀಯನಲ್ಲ, ಯೆರೆಮೀಯನ ಜನರು, ಆತನಿಗೆ ಪಾಪ ಮಾಡಿದರಿಂದಲೇ ಇದು ನಿಮಗೆ ಸಂಭವಿಸಿದೆ. ದೇವರು ಅವ್ರಿಗೂ ಕ್ಲಾರಿಟಿ ಕೊಟ್ಟಿದ್ದಾನೆ, ಏನಂತ, ಇದು ಯಾಕಾಯಿತು ತನ್ನ ಜನರಿಗೆ ಅಂತ ಹೇಳ್ಬಿಟ್ಟು. ಈಗೋ ನಿನ್ನ ಕೈಗೆ ಹಾಕಿದ ಬೇಡಿಗಳನ್ನು ಈ ದಿವಸ ತೆಗೆಸಿದ್ದೇನೆ. ಅಂದರೆ ಅದರಲ್ಲಿ ಒಂದು ಪಿಕ್ಚರ್ ಏನಂತ ಹೇಳಿದರೆ, ದೇವರ ಮಾತಿನ ಪ್ರಕಾರ ಯಾರು ನಡ್ಕೊಳ್ತಾರೋ ಅವರಿಗೆ ಬಿಡುಗಡೆ.
ದೇವರ ಆತ್ಮನು ಎಲ್ಲಿರುತ್ತಾನೋ ಅಲ್ಲಿ ಬಿಡುಗಡೆ ಅಂತ 2 ಕೊರಿಂಥ 3 ನಮಗೆ ಗೊತ್ತಿದೆ. ಆದರೆ ದೇವರ ಮಾತನ್ನು ಯಾರು ಕೈಕೊಳ್ತಾರೋ ಅವರಿಗೂ ಬಿಡುಗಡೆ. ಮತ್ತು ದೇವರ ಸ್ತೋತ್ರ ಯಾರು ಮಾಡ್ತಾರೋ ಅವರಿಗೂ ಬಿಡುಗಡೆ. ಅಪೊಸ್ತಲಕೃತ್ಯ 16:25. ಸರಿ, ಆ ರೀತಿಯಾಗಿ ಹೇಳಿಬಿಟ್ಟು ಆ ಚೈನ್ ಸರಪಣಿ ಸಂಕೋಲೆಯನ್ನು ಬಿಡಿಸಿಬಿಟ್ಟು ಯೆರೆಮೀಯನ ಕೈಯಿಂದ ನೆಬೂಜರದಾನನು ಈಗ ಯೆರೆಮೀಯನಿಗೆ ಒಂದು ಆಪ್ಷನ್ ಕೊಡ್ತಾ ಇದ್ದಾನೆ. ಏನು ಆಪ್ಷನ್ ಕೊಡ್ತಾ ಇದ್ದಾನೆ ನೋಡೋಣ ಬನ್ನಿರಿ. ಅದೇನಂತ ಹೇಳಿದರೆ, ನನ್ನ ಸಂಗಡ ಬಾಬೇಲಿಗೆ ಬರಬೇಕೆಂದು ನಿನಗೆ ಮನಸ್ಸಿದ್ದರೆ ಬಾ. ಬೇರೆಯವ್ರಿಗೆಲ್ಲ ಆ ಚಾಯ್ಸ್ ಕೊಡಲಿಲ್ಲ. ಯಾಕಂತ ಹೇಳಿದ್ರೆ ದೇವರು ಹೇಳಿದರು, ಯಾರು ಹೋಗ್ತಾರೋ ಬಾಬೇಲಿಗೆ ಅವ್ರು ಮಾತ್ರ ಬದುಕ್ತಾರೆ, ಯಾರು ಉಳಿತಾರೋ ಅವರು ಸಾಯ್ತಾರೆ. ಆದರೆ ಯೆರೆಮೀಯನಿಗೆ ಈ ಒಂದು ಆಪ್ಷನ್ ಕೊಡ್ತಾ ಇರುವಂಥದ್ದು ಆಶ್ಚರ್ಯ. ನನ್ನ ಸಂಗಡ ಬಾಬೇಲಿಗೆ ಬರಬೇಕೆಂದು ನಿನಗೆ ಮನಸ್ಸಿದ್ರೆ ಬಾ, ನಿನ್ನನ್ನು ಕಟಾಕ್ಷಿಸುವೇನು. ಯಾಕಂದರೆ ತಮ್ಮ ಬಾಸ್ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ, ನೆಬೂಕದ್ನೆಚ್ಚರನು ಕೊಟ್ಟಿರ್ತಾನೆ ಏನಂತ, ಯೆರೆಮೀಯನನ್ನು ಕಟಾಕ್ಷಿಸು ಅಂತ ಹೇಳ್ಬಿಟ್ಟು. ನನ್ನ ಸಂಗಡ ಬಾಬೇಲಿಗೆ ಬರುವುದಕ್ಕೆ ಮನಸ್ಸಿಲ್ಲದರೆ ಹೋದರೆ ನಿಂತುಬಿಡು, ಇದ್ಬಿಡು ನೀನು. ಯಾಕೆ? ದೇಶವೆಲ್ಲ ನಿನ್ನ ಕಣ್ಣು ಎದುರಿಗಿದೆ. ಎಲ್ಲ ಜನರು ಖಾಲಿ ಆಗಿಬಿಟ್ರು. ಒಂದು ಮನೆ ಖಾಲಿ ಮಾಡಿಬಿಟ್ಟು ಅದರೊಳಗೆ ನೀನು ಹೋಗು ಅಂತ ಹೇಳಿದ್ರೆ ಎಷ್ಟು ಹೇಗಿರ್ತದೆ ಹಾಗೆ ಇದು ದೇಶ ಎಲ್ಲ ಖಾಲಿ ಆಗೋಗ್ಬಿಟ್ಟಿದೆ. ದೇಶ ಎಲ್ಲ ನೀನು ಇಲ್ಲೇ ನಿಂತುಬಿಡು. ನಿನಗೆ ಯಾವ ಕಡೆ ಹೋಗುವುದು ಸರಿಯೋ ಒಳ್ಳೆಯದೋ ಆ ಕಡೆಗೆ ಹೋಗು. ಬಾಬೇಲ್ಗಾದರೂ ಹೋಗು, ಯೆರೂಸಲೇಮಿನಲ್ಲಿ ಆದರೂ ಇದ್ದುಬಿಡು. ಯೆರೆಮೀಯನು ಇನ್ನು ಹಿಂದಿರುಗದಿರುವಲ್ಲಿ ನೆಬೂಕದ್ನೆಚ್ಚರನು ಅವನಿಗೆ ಇನ್ನೊಂದು ಮಾತು ಹೇಳ್ತಾನೆ. ಬಾಬೇಲಿನ ಅರಸನು ಹೈಕಾಮನ ಮಗನು ಶಾಫನ ಮೊಮ್ಮಗನೂ ಆದ ಗೆದಲ್ಯನನ್ನು ಯೆಹೂದದ ಪಟ್ಟಣಗಳಿಗೆ ಅಧಿಪತಿಯನ್ನಾಗಿ ನೇಮಿಸಿದ್ದಾನಲ್ಲ, ಅಂದರೆ ಗವರ್ನರ್ ಆಗಿಬಿಟ್ಟಿದ್ದಾನೆ ಗೆದಲ್ಯ. ಅವನ ಕಡೆಗೆ ನೀನು ಹಿಂದಿರುಗಿ ಅವನ ಹತ್ರ ಜನರ ಮಧ್ಯೆ ವಾಸಿಸು, ಇಲ್ಲವೇ ಎಲ್ಲಿ ಬೇಕಾದ್ರೆ ನೀನು ಹೋಗು, ಎಲ್ಲಿ ಬೇಕಾದ್ರೆ ಹೋಗು. ಆಲ್ಮೋಸ್ಟ್ 4 ಆಪ್ಷನ್ಸ್ ಕೊಟ್ಟಿದ್ದಾನೆ. ಆದರೆ 2, ಒಂದು ಬಾಬೇಲ್ಗಾದರೂ ಬಾ ಅಥವಾ ಇಲ್ಲಾದರೂ ಇರುವಂಥ, ಆ ರೀತಿಯಾಗಿ ಹೇಳ್ಬಿಟ್ಟು ಎಲ್ಲಿ ಬೇಕಾದರೂ ನೀನು ಹೋಗು. ಆ ರೀತಿಯಾಗಿ ಹೇಳಿಬಿಟ್ಟು ನೆಬೂಜರದಾನನು ಯೆರೆಮೀಯನಿಗೆ ಬುತ್ತಿಯನ್ನು, ಈಗ ದೊಡ್ಡ ವ್ಯಕ್ತಿ ಊಟ ಕೊಟ್ಟರೆ ಸಿಂಪಲ್ ಊಟ ಕೊಡಲ್ಲ, ಒಳ್ಳೆ ಊಟ ಡೈಲಿ ಯೆರೆಮೀಯನಿಗೆ ಸ್ವಲ್ಪ ಏನು ಒಂದೊಂದು ರೊಟ್ಟಿ ಮಾತ್ರ ಕೊಡ್ತಾಯಿದ್ರು. 37ನೇ ಅಧ್ಯಾಯ ಕೊನೆಯ ವಚನ ಅಂದರೆ 21ನೇ ವಚನದಲ್ಲಿ ಬರೆದಿದೆ. ಆದರೆ ಈಗ ಅರಸನ ಪ್ರತಿನಿಧಿ ಕ್ಯಾಪ್ಟನ್ ಕೊಡುವಾಗ 1 ರೊಟ್ಟಿ ಕೊಟ್ಟಿರಲಿಕ್ಕಿಲ್ಲ ಖಂಡಿತ. ಒಳ್ಳೆ ದೊಡ್ಡ ರಾಜ ಔತಣ ಕೊಟ್ಟಿದ್ದಾನೆ. ಅಷ್ಟೇ ಅಲ್ಲ, ಬಹುಮಾನವನ್ನು ಕೊಡ್ತಾ ಇದ್ದಾನೆ. ಬಹುಮಾನವನ್ನು ಕೊಟ್ಟನು ಅಂತ ಹೇಳಿದೆ ನೋಡುವಾಗ ಅದು ಸಾಮಾನ್ಯ ಕೊಟ್ಟಿರಲಿಕ್ಕಿಲ್ಲ, ಅದು ಭಾಳ ಬೆಲೆಯುಳ್ಳದ್ದು. ಅರಸನನ್ನು ಪ್ರತಿನಿಧಿಸುವಂಥ ಬಹುಶಃ ಬಂಗಾರ ಇತ್ಯಾದಿ ಕೊಟ್ಟಿರಬೇಕು. ಬಹುಮಾನವನ್ನು ಕೊಡಿಸಿ ಅವನನ್ನು ಕಳಿಸಿಬಿಡ್ತಾನೆ. ಬಾಯ್ ಹೇಳ್ತಾನೆ ಯೆರೆಮೀಯನಿಗೆ. ಆಗ ಯೆರೆಮೀಯನು ಗೆದಲ್ಯನು ಇದ್ದ ಮಿಚ್ಪಾ ಅಂತ ಸ್ಥಳಕ್ಕೆ ಹೋಗಿ ದೇಶದಲ್ಲಿ ಉಳಿದ ಜನರ ಮಧ್ಯೆ ಅವನ ಸಂಗಡ ಈಗ ವಾಸ ಮಾಡ್ತಾನೆ. ಹೆಚ್ಚಿನಾಂಶ ಜನರೆಲ್ಲ ಹೋಗ್ಬಿಟ್ರು, ಆದರೆ ಕೆಲವರು ಉಳಿದಿದ್ರು. ಅವರಿಗೆ ಲೀಡರ್ ಆಗಿ ಗೆದಲ್ಯನಿದ್ದಾನೆ. ಅವನ ಜೊತೆಯಲ್ಲಿ ಈಗ ಯೆರೆಮೀಯನು ಹೋಗಿ ವಾಸ ಮಾಡ್ತಿದ್ದಾನೆ. ಅನಂತರ ಬಾಬೇಲ್ನ ಅರಸನು
ಗೆದಲ್ಯನನ್ನು ದೇಶಾಧಿಪತಿಯನ್ನಾಗಿ, ದೊಡ್ಡ ಪೋಸ್ಟ್ ಇದು, ಮಾಡಿದ ವಿಷಯ ಕೆಲವರಿಗೆ ಗೊತ್ತಾಗ್ತದೆ. ಅಂದರೆ ಯಹೂದ್ಯರ ಸೇನಾಪತಿಗಳಾದಂಥ ಇಷ್ಮಾಯೇಲ್, ಯೋಹನಾನ, ಯೋನಾಥಾನ, ಸೆರಾಯ ಮತ್ತು ಯಜನ್ಯ ಇಷ್ಟು ಜನರಿಗೆ ಗೊತ್ತಾಗ್ತದೆ. ಗೊತ್ತಾದಾಗ ಅವರು ಅಷ್ಟು ಖುಷಿ ಇರಲಿಕ್ಕಿಲ್ಲ ಅಂತ ಕಾಣ್ತದೆ. ಅವರಲ್ಲದೆ ಎಫಾಯನ ಮಕ್ಕಳು ಕೆಲವರು ಸೇರಿಕೊಂಡು ಇವರೆಲ್ಲರೂ ಗೆದಲ್ಯನು ಇವರಿಗೂ ಇವರ ಸೈನಿಕರಿಗೂ ಹೇಳುವಂಥ, ಇವರೆಲ್ಲರೂ ಗೆದಲ್ಯನ ರಾಜ್ಯಪಾಲನಾಗಿದ್ದು ಗೊತ್ತಾಗ್ತದೆ, ದೇಶಾಧಿಪತಿ ಆಗಿದ್ದು ಅವ್ರಿಗೆ ಗೊತ್ತಾಗ್ತದೆ. ಅವರು ಬರ್ತಾ ಇದ್ದಾರೆ ಗೆದಲ್ಯನನ್ನು ಸಂಧಿಸುವುದಕ್ಕೆ. ಅಷ್ಟರೊಳಗೆ ಗೆದಲ್ಯನು ಹೇಳಿದಂಥ ಒಂದು ಮಾತು, ಒಂದು ಸ್ಪೀಚ್, ಕಸ್ದಿಯರಿಗೆ ಅಧೀನರಾಗಲಿಕ್ಕೆ ಹೆದರಬೇಡ್ರಿ, ಬಾಬೆಲಿನ ಅರಸನಿಗೆ ಅಧೀನರಾಗಿ ಇಲ್ಲೇ ವಾಸ ಮಾಡಿರಿ, ಮತ್ತು ನಮ್ಮ ಬಳಿಗೆ ಬರುವ ಕಸ್ದಿಯರ ಮುಂದೆ ನಿಮ್ಮ ಪಕ್ಷವನ್ನು ವಹಿಸುವೆನು. ಆದ ಕಾರಣ ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿರ್ರಿ, ನಿಮ್ಮ ಪಾತ್ರೆಗಳಲ್ಲಿ ತುಂಬಿಸಿಟ್ಟು ನೀವು ಹಿಡಿದ ಪಟ್ಟಣಗಳಲ್ಲಿ ವಾಸಿಸಿರಿ. ನೀವು ಯಾವ್ಯಾವ ಪಟ್ಟಣದಲ್ಲಿರ್ತೀರಿ, ಈಗ ಒಂದೊಂದು ಪಟ್ಟಣಕ್ಕೆ 10 ಜನ 100 ಜನ ಇದ್ರೋ ಏನೋ ಗೊತ್ತಿಲ್ಲ, ಒಟ್ಟು ಕಡಿಮೆ ಜನರು. ಆ ರೀತಿಯಾಗಿ ಒಂದು ಸಂದೇಶ ದೇಶಾಧಿಪತಿ ಕೊಟ್ಬಿಟ್ಟು ಅವ್ರನ್ನ ಕಳಿಸ್ತಾನ್ರಿ. ಮತ್ತು ಕೆಲವು ಯಹೂದ್ಯರು ಏದೋಮ್, ಮೋವಾಬ್ ಕಡೆಗಳು ಹೋಗಿರ್ತಾರೆ, ಅವರೆಲ್ಲ ಕೂಡ ಬರ್ತಾರೆ. ಮತ್ತು ಗೆದಲ್ಯನು ಅವರಿಗೆ ಅಧಿಪತಿಯನ್ನಾಗಿ ನೇಮಿಸಿದ್ದಾನೆಂಬ ವರ್ತಮಾನ ಅವರಿಗೆ ಕೇಳಿದ್ದರಿಂದ ಎಲ್ಲ ಸ್ಥಳಗಳಿಂದ ಅವರೆಲ್ಲ ಹಿಂದಿರುಗಿ ಬರ್ತಾರೆ. ಗೆದಲಿನ ಬಳಿಗೆ ಬಂದು ದ್ರಾಕ್ಷಾರಸವನ್ನು, ಹಣ್ಣುಗಳನ್ನು ಸಮೃದ್ಧಿಯಾಗಿ ಅವರು ಸಂಗ್ರಹಿಸ್ತಾರೆ. ಯಹೂದ್ಯರು ಒಂದು ವ್ಯತ್ಯಾಸ. ಈಗ ಒಂದು ಕಥೆ ಸ್ವಲ್ಪ ಚೇಂಜ್ ಆಗ್ತದೆ, ನೋಡೋಣ ಏನಾಗ್ತದೆ ಅಂತ ಹೇಳ್ಬಿಟ್ಟು. 40ನೇ ಅಧ್ಯಾಯ ಯೆರೆಮೀಯನ ಗ್ರಂಥ. ಅದರಲ್ಲಿ ಯೋಹಾನಾನ ಅಂತ ಒಬ್ಬನಿರ್ತಾನೆ. ಅಂದರೆ ಸೇನಾಪತಿಗಳಲ್ಲಿ ಒಬ್ಬನು, ಯೆಹೂದ್ಯ ನಾಯಕನು. ಅವನು ಬಂದು ಕಾಡು ಮೇಡುಗಳಲ್ಲಿದ್ದ ಸಕಲ ಸೇನಾಪತಿಗಳು ಮಿಚ್ಪದಲ್ಲಿ ವಾಸವಾಗಿದ್ದ ಗೆದಲ್ಯನ ಬಳಿಗೆ ಹೋಗ್ತಾನೆ. ಈಗ ಗೆದಲ್ಯನ ಬಂದು ಮೀಟ್ ಮಾಡ್ತಾನೆ. ಯಾಕಂದರೆ 4 ಜನರು, ಇಷ್ಮಾಯೇಲು, ಯೋಹಾನ, ಯೋನಾಥಾನ, ಸೆರಾಯಿ ಮತ್ತು ಯಜನ್ಯ, ಎಫಾಯನ ಮಕ್ಕಳು, ಇವರೆಲ್ಲರೂ ಕೂಡ ಗೆದಲ್ಯನನ್ನು ಮೀಟ್ ಮಾಡಬೇಕಂತ ಬರ್ತಿದ್ದಾರೆ. ಅವ್ರಿಗಿಂತ ಮುಂಚೆ ಯೋಹಾನಾನನು ಗೆದಲ್ಯನ ಬಂದು ಮೀಟ್ ಮಾಡ್ತಾನೆ, ದೇಶಾಧಿಪತಿ. ಮೀಟ್ ಮಾಡಿದಾಗ ಒಂದು ವರ್ತಮಾನವನ್ನು ತಿಳಿಸ್ತಾನೆ. ಯಾಕಂತ ಹೇಳಿದ್ರೆ ಇವನಿಗೆ ಕೆಲವು ವಿಷಯಗಳು ಗೊತ್ತಿರ್ತದೆ. ಏನು ವರ್ತಮಾನ ತರ್ತಾನೆ ನೋಡೋಣ. 40ನೇ ಅಧ್ಯಾಯ ಯೆರೆಮೀಯನ ಗ್ರಂಥ 13ನೇ ವಚನ ಅಥವಾ 14ನೇ ವಚನ ಓದೋಣ. ಅಮ್ಮೋನ್ಯರ ಅರಸನಾದ ಬಾಲಿಸನು ನಿನ್ನನ್ನು ಕೊಲ್ಲುವುದಕ್ಕಾಗಿ ಇಷ್ಮಾಯೇಲನನ್ನು ಕಳಿಸಿದ್ದಾನೆ ಎಂಬ ನ್ಯೂಸ್ ಬರ್ತದೆ. ಹಾಗಾದರೆ ಇಷ್ಮಾಯೇಲ್ ಕೂಡ ಬರ್ತಾ ಇದ್ದಾನೆ. ಆದರೆ ಆ್ಯಕ್ಚುಲಿ ನಿಜಕ್ಕೂ ನೋಡುವಾಗ ಅಮ್ಮೋನ್ಯರ ಅರಸನಾದ ಬಾಲಿಸನು ಇವನಿಗೆ ಕಳಿಸಿರ್ತಾನೆ, ಕೊಂದ್ಬಿಡು ಅಂತ ಹೇಳ್ಬಿಟ್ಟು. ಆದರೆ ಗೆದಲ್ಯನು ಅವರನ್ನು ನಂಬಲಿಲ್ಲ, ಇದೆಲ್ಲ ಸುಳ್ಳಿರ್ಬೇಕಂತ ಅಂದ್ಕೊಂಡ. ಆದರೆ ಏನು ಮಾಡಲಿ, ಯೋಹಾನನು ಇವನು
ಗೆದಲಿಯನ್ನು ತನ್ನ ಮಾತು ಕೇಳ್ತಾ ಇಲ್ಲಲ್ಲ. ಆದರೂ ಕೂಡ ಎಲ್ಲಿ ಇವನು ಸತ್ತೋಗ್ತಾನೆ, ಇವನು ಸತ್ತೋಗೋದ್ರಿಂದ ಬರುವಂಥ ಹಾನಿ, ದೇಶಾಧಿಪತಿ ಅಂದರೆ ಉಳಿದಂಥ ಯಹೂದ್ಯರಿಗೆಲ್ಲ ಲೀಡರ್ ಸತ್ತು ಹೋದರೆ, ಈಗಾಗಲೇ ಸರಿಯಾಗಿ ಒಯ್ಯಲ್ಪಟ್ಟಿದ್ದಾರೆ, ಇವನ್ನು ಕೊಂದುಬಿಡ್ತಾರಲ್ಲ, ಕೊಲ್ಲೋದಕ್ಕೆ ಇಷ್ಮಾಯಿಲ್ನು ಬರ್ತಾ ಇದ್ದಾನೆ ಎಂಬುದಾಗಿ. ಅಂದ ಹಾಗೆ ಇಷ್ಮಾಯಿಲ್ ಅಂತ ಹೇಳಿದ್ರೆ ಅಬ್ರಾಹ್ಮನ್ ಕಾಲದಲ್ಲಿದ್ದ ಇಷ್ಮಾಯಿಲ್ ಅಲ್ಲ, ಅದೇ ಹೆಸರಿರುವಂಥ ಬೇರೆ ವ್ಯಕ್ತಿ. ಸರಿ, ಅದಕ್ಕೆ ಗೆದಲಿಯನ್ನು ನಂಬಲಿಲ್ಲ. ಆದ ಕಾರಣ ಗೆದಲಿಯನಿಗೆ ಮತ್ತೆ ಯೋಹಾನನನ್ನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾನೆ ರೀ. ಏನು ರಿಕ್ವೆಸ್ಟ್ ಮಾಡಿಕೊಂಡ ನೋಡೋಣ. 40ನೇ ಅಧ್ಯಾಯ 15ನೇ ವಚನ, ಯೆರೆಮೀಯನ ಗ್ರಂಥ. ನಾನು ಹೋಗಿ, ಅಂದರೆ ಇದು ಯೋಹಾನನು ಹೇಳೋದು, ನಾನು ಹೋಗಿ ಇಷ್ಮಾಯಿಲನನ್ನು ಕೊಂದು ಬಿಡುವುದಕ್ಕೆ ಅಪ್ಪಣೆ ಆಗಲಿ, ಯಾಕಂದರೆ ನೀನು ಪರ್ಮಿಷನ್ ಕೊಟ್ಟರೆ ನಾನು ಅದನ್ನು ಮಾಡ್ತೀನಿ ಎಂಬುದಾಗಿ ಯೋಹಾನನು ಹೇಳ್ತಾನೆ. ಇದು ನಿನ್ನ ಅಪ್ಪಣೆ ಎಂದು ಯಾರಿಗೂ ತಿಳಿದು ಬರುವುದಿಲ್ಲ. ನೀನೇ ನಿನಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀಯ ಅಂತ ಯಾರಿಗೂ ಗೊತ್ತಾಗಲ್ಲ. ಯಾವ ರೀತಿಯಾಗಿ ಬಾಲಿಸನು, ಅಮ್ಮೋನ್ಯ ಅರಸನಾದಂಥ ಬಾಲಿಸನು ಇಷ್ಮಾಯಿಲ್ನಿಗೆ ಗೆದಲ್ಯನನ್ನು ಕೊಲ್ಲಬೇಕಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದು ಯಾರಿಗೂ ಗೊತ್ತಿಲ್ಲ. ಅದೇ ರೀತಿಯಾಗಿ ದೇಶಾಧಿಪತಿಯಾದಂಥ ನೀನು ಗೆದಲ್ಯನು ಯೋಹಾನನಾಗಿರುವ ನನಗೆ ಇನ್ಸ್ಟ್ರಕ್ಷನ್ಸ್ ನೀನು ಪರ್ಮಿಷನ್ ಕೊಟ್ಟರೆ ನಾನು ಹೋಗಿಬಿಟ್ಟು ಈಗ ಇಷ್ಮಾಯಿಲ್ನ ಕೊಂದುಬಿಡ್ತೀನಿ, ಯಾರಿಗೂ ಗೊತ್ತಾಗಲ್ಲ. ಯಾವ ರೀತಿಯಾಗಿ ಆ ಅರಸನು, ಅಮ್ಮೋನಿಯರ ಅರಸನ ಇನ್ಸ್ಟ್ರಕ್ಷನ್ಸ್ ಗೊತ್ತಾಗಲಿಲ್ಲ, ಅದೇ ರೀತಿಯಾಗಿ ದೇಶಾಧಿಪತಿಯಾದ ನಿನ್ನ ಇನ್ಸ್ಟ್ರಕ್ಷನ್ಸ್ ಯಾರಿಗೂ ಗೊತ್ತಾಗಲ್ಲ. ಆ ರೀತಿಯಾಗಿ ಮೆಲ್ಲಕ್ಕೆ ಹೋಗಿ ನಾನು ಅವನ್ನ ಫಿನಿಷ್ ಮಾಡಿ ಬರ್ತೀನಿ, ಕೊಂದುಬಿಟ್ಟು ಬರ್ತೀನಿ ಅಂತ ಹೇಳಿದಾಗ ಏನಾಯಿತು? ಯಾರಿಗೂ ತಿಳಿದು ಬರುವುದಿಲ್ಲ. ಅವನು ನಿನ್ನನ್ನು ಕೊಂದರೆ ಯಾಕೆ ಇವನಿಗೆ ಇಷ್ಟೊಂದು ಟೆನ್ಷನ್ನು ಅಂತ ಹೇಳಿದರೆ, ಒಂದು ವೇಳೆ ಈ ಗೆದಲ್ಯನನ್ನು ಇಷ್ಮಾಯಿಲ್ ಬಂದು ಕೊಂದುಬಿಟ್ರೆ ಏನಾಗ್ತದೆ? ಗೆದಲ್ಯನ ಆಶ್ರಯದಲ್ಲಿದ್ದಂಥ ಯಹೂದ್ಯರೆಲ್ಲರೂ ದಿಕ್ಕಾಪಾಲಾಗಿ ಹೋಗುವ ಸಾಧ್ಯತೆ. ಈಗಾಗಲೇ ಅವ್ರು ಚೇತರಿಸ್ಕೊಳ್ತಿದ್ದಾರೆ, ಫ್ರೆಶ್ ಆಗಿ ಅರಸನನ್ನು ಒಯ್ದು ಬಿಟ್ಟಿದ್ದಾರೆ, ಕಣ್ಣು ತೆಗೆದುಬಿಟ್ಟಿದ್ದಾರೆ, ರಾಜಪುತ್ರರು ಸತ್ತು ಹೋಗಿದ್ದಾರೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಈಗ ಇನ್ನೊಂದು ಅನಾಹುತ ಯಾಕೆ ಆಗಬೇಕು, ಇನ್ನೊಂದು ಡೆತ್ತು ಯಾಕೆ ಆಗಬೇಕು? ಆದ ಕಾರಣ ಇದರ ಬಗ್ಗೆ ಯೋಚಿಸುವಂಥ, ರಹಸ್ಯವಾಗಿ ವಿಜ್ಞಾಪಿಸಿದಾಗ ಈ ಗೆದಲ್ಯನ್ ಏನು ಹೇಳ್ತಾನೆ, ನೀನು ಹಾಗೆ ಮಾಡಲೇ ಕೂಡು, ಇಷ್ಮಾಯಿಲ್ನನ್ನು ಕೊಲ್ಲಬೇಡ, ನೀನು ಇಷ್ಮಾಯಿಲ್ನ ವಿಷಯವಾಗಿ ಹೇಳಿದ್ದು ಸುಳ್ಳು ಅಂತ ಈ ಗೆದಲ್ಯನು ಹೇಳ್ಬಿಡ್ತಾನೆ. ಮುಂದೆ ಏನಾಯಿತು? ಆಶ್ಚರ್ಯ. ಮುಂದೆ ಕಥೆಯಲ್ಲಿ ಇನ್ನೊಂದು ತಿರುವನ್ನು ನಾವು ನೋಡ್ತೇವೆ. ಸ್ವಲ್ಪ ನಾವು ಅದರಿಂದ ಪಾಠ ಕಲಿಯುವಂಥದ್ದು ಕೂಡ ನಮಗಿದೆ. ಯಾಕಂತ ಹೇಳಿದರೆ, ಹಳೆ ಒಡಂಬಡಿಕೆಯಲ್ಲಿ ನಡೆದಂಥದ್ದು ಎಲ್ಲವೂ ನಮ್ಮ ಹಿತಕ್ಕಾಗಿ ನಡೆದದೆ. ಅಂದರೆ ಅದರಿಂದ ನಾವು ಪಾಠ ಕಲಿಬೇಕು, ಆತ್ಮಿಕವಾಗಿ, ಮಾನಸಿಕವಾಗಿ ಪಾಠ ಕಲಿಬೇಕು, ನೈತಿಕವಾಗಿ ಅಂತ ಹೇಳ್ಬಿಟ್ಟು. ಸರಿ, ಮುಂದೆ ಏನಾಗಿದೆ ಅಂತ ಹೇಳ್ಬಿಟ್ಟು ಮುಂದಿನ ಅಧ್ಯಾಯದಲ್ಲಿ ನಾವು ನೋಡೋಣ. 40ನೇ ಅಧ್ಯಾಯ ಯೆರೆಮೀಯನ ಗ್ರಂಥವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.